ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ನಾನು ಓವರ್ಲಾಕ್ ಮಿಷಿನಲ್ಲಿ ಓವರ್ಲಾಕ್ ಹಾಕ್ತಿದ್ದೇನೆ. ಅದನ್ನು ನಿಮಗೆ ತೋರಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ನೋಡಿ ಗೈಸ್, ಇಲ್ಲಿ ಈ ಸೈಡಲ್ಲಿ ಬ್ಲೇಡ್ ಉಂಟು ಗೈಸ್, ನೋಡ್ಕೊಳ್ಳಿ. ಇದು ಬ್ಲೇಡ್ ಇದ್ದರೆ ತುಂಬ ಒಳ್ಳೆಯದು, ನಮಗೆ ಪೀಸ್ ಕಟ್ ಮಾಡಬೇಕಂತಿಲ್ಲ, ಅದಕ್ಕೋಸ್ಕರ. ಓಕೆ, ನೋಡಿ ನಾನು ಹಾಕ್ತಿದ್ದೇನೆ. ಸ್ವಲ್ಪ ಕ್ರಾಸ್ ಹೋಯಿತು. ನೋಡಿದ್ರಲ್ಲ ಗೈಸ್, ಯಾವ ರೀತಿ ಓವರ್ಲಾಕ್ ಹಾಕಿದ್ದೇನೆ ಅಂತ. ಇದು ಬ್ಲೌಸ್ ಆಲ್ರೆಡಿ, ಇದು ಸ್ಲೀವಿಗೆ ಓವರ್ಲಾಕ್ ಹಾಕಿದ್ದೇನೆ, ಹಾಗೆ ಇಲ್ಲಿ ಸೈಡಿಗೆ. ಓಕೆ ಗೈಸ್, ನೋಡಿದ್ರಲ್ಲ. ಓಕೆ ಬಾಯ್. ಹಾಗೆಯೇ ಇವತ್ತು ನಾನು ನೀಡಲ್ ಯಾವ ಥರ ಹಾಕೋದು, ನೀಡಲಲ್ಲ, ಉಕ್ಸ್ ಹೇಗೆ ಹಾಕೋದಂತ ತೋರಿಸಿಕೊಡ್ತಿದ್ದೇನೆ. ಆ ಥರ ಸೂಜಿ ತಗೊಳ್ಳಿ, ಮಿಷಿನಿದ್ದು. ಹೀಗೆ ತಗೊಂಡು ಇದನ್ನು ಬಟ್ಟೆಯಲ್ಲಿ, ಅಂದರೆ ನಾನೀಗ ಬ್ಲೌಸ್ ಮಾಡ್ತಿದ್ದೇನೆ, ಅದರದ್ದು ತೋರಿಸ್ತಿದ್ದೇನೆ ಗೈಸ್, ಅದಕ್ಕೋಸ್ಕರ. ಅದು ನೀಡಲಲ್ಲಿ ಹಾಗೆ ಮಾಡಿ ಉಕ್ಸನ್ನು ಈ ಥರ ಫಿಕ್ಸ್ ಮಾಡಿಕೊಡಿ. ಇದರಿಂದ ನಿಮಗೆ ಬ್ಲೌಸಿದು ಉಕ್ಸ್ ಬೇಗ ಹೋಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅದು ನೀಡಲ್ ಪಾಯಿಂಟ್ ನೋಡಿಕೊಂಡು ಉಕ್ಸ್ ಅದರೊಳಗೆ ಹಾಕಿ, ನೆಕ್ಸ್ಟ್ ಈ ಇನ್ನೊಂದು ನೀಡಲ್ ಇರುತ್ತಲ್ಲ ಸ್ಟಿಚ್ ಮಾಡೋದು, ಅದರಲ್ಲಿ ಥ್ರೆಡ್ ಹಾಕಿ 4 ಎಳೆ ದಾರ ಹಾಕಬೇಕು. 4 ಎಳೆ ದಾರ ಹಾಕಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಗೈಸ್. ತುಂಬ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ, ಮತ್ತು ಬೇಗ ಬೇಗ ಇದು ಉಕ್ಸ್ ಹೋಗೋದಿಲ್ಲ, ಗಟ್ಟಿಯಾಗಿ ನಿಲ್ಲುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಒಂದು ಕಡೆಯಲ್ಲಿ ಮಾಡಿ ಇನ್ನೊಂದು ಹೋಲಿಗೆ ಮಾಡ್ತಾ ಹೋಗಿ ಸ್ಟಿಚ್. ನೋಡಿ ನಾನು ಮಾಡ್ತಿದ್ದೇನೆ. ಈ ಥರ ಮಾಡ್ಕೊಳ್ಳಿ. ನೀಡಲ್ ಯೂಸ್ ಮಾಡಿ ನಾವು ಹೋಲ್ ಮಾಡಿದರೆ ಕರೆಕ್ಟಾಗಿ ಇದು ಉಕ್ಸ್ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀಡಲ್ ಯೂಸ್ ಮಾಡ್ಕೊಂಡು ಯಾವ ಥರ ಉಕ್ಸನ್ನು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೇನೆ. ನೆಕ್ಸ್ಟ್ ಇದರ ಮೇಲ್ಗಡೆ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮೇಲ್ಗಡೆ ನಿಮಗೆ ಈ ಥರ ಸ್ಟಿಚ್ ಮಾಡಿದರೆ ಬೇಗ ಹೋಗೋದಿಲ್ಲ. ಕೆಲವರದ್ದು ಇದು ಉಕ್ಸ್ ಸ್ವಲ್ಪ ಬೆಂಡ್ ಆಗುತ್ತೆ, ಆ ಥರ ಎಂತ ಆಗೋದಿಲ್ಲ. ಯಾಕೆಂದರೆ ನಾವು ಬಟ್ಟೆ ಒಳಗೆ ಹಾಕಿದ ಕಾರಣ ಉಕ್ಸ್ ಆಚೆ ಹೋಗೋದಿಲ್ಲ, ಕರೆಕ್ಟಾಗಿ ನಿಲ್ಲುತ್ತೆ. ನೆಕ್ಸ್ಟ್ ಇನ್ನೊಂದು ಕಡೆಯಲ್ಲಿ ಇದು ಲಾಸ್ಟ್ ಪಾಯಿಂಟ್ ನೋಡಿ, ಈ ಥರ ಇದು ಲಾಸ್ಟ್ ಪಾಯಿಂಟ್. ಇದೇ ಥರ ಮಾಡಿ ನೆಕ್ಸ್ಟ್ ಲಾಕ್ ಹಾಕಿದರೆ ಆಯಿತು ಗೈಸ್. ಲಾಕ್ ಹಾಕೋದು ತೋರಿಸ್ತೇನೆ ನೋಡಿ. ಈ ಥರ ಮಾಡಿ ಲಾಕ್ ಹಾಕಿ ಈ ಥರ. ಓಕೆ ಗೈಸ್, ನೋಡಿದ್ರಲ್ಲ, ಇದೇ ಥರ ಉಕ್ಸ್ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ, ಬಟ್ ಓವರ್ಲಾಕ್ ಹಾಗೆ ಇದನ್ನು ಸಹ ಮಾಡಿದ್ದೇನೆ. ಓಕೆ ಬಾಯ್ ಗೈಸ್, ಜೈ ಶ್ರೀ ಕೃಷ್ಣ.